ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಮೈ ಚಾನಲ್ ಪ್ರಾಜೆಕ್ಟ್ ಹಿಸ್ಟ್ರಿ ವಿತ್ ಪ್ರಿಯಾಂಕಾ. ಫ್ರೆಂಡ್ಸ್, ನಿಮಗೆ ಈ ಜಗತ್ತಲ್ಲಿರೋ ಅನ್ಸ್ಟಾಪೇಬಲ್ ಫೋರ್ಸ್ ಬಗ್ಗೆ ಗೊತ್ತಾ? ಒಂದು ಹಿಂಟ್ ಕೊಟ್ಬಿಡ್ತೀನಿ. ಟುಡೇ ಐ ಆಮ್ ಟಾಕಿಂಗ್ ಅಬೌಟ್ ಅಸ್ಟ್ರಾಲಜಿ. ಇವಾಗ ನಿಮಗೆ ಗೆಸ್ ಮಾಡೋದಕ್ಕೆ ಸ್ವಲ್ಪ ಈಸಿ ಆಗ್ಬೋದು. ಎಸ್, ಯು ಗಾಟ್ ಇಟ್ ರೈಟ್. ಐ ಆಮ್ ಟಾಕಿಂಗ್ ಅಬೌಟ್ ಏರೀಸ್, ದಟ್ ಈಸ್ ಮೇಷರಾಶಿ. ಬಿಫೋರ್ ಟಾಕಿಂಗ್ ಅಬೌಟ್ ಮೇಷರಾಶಿ, ಸ್ವಲ್ಪ ಅಸ್ಟ್ರಾಲಜಿ ಬಗ್ಗೆನೂ ತಿಳ್ಕೊಂಡ್ಬಿಡೋಣ. ಅಸ್ಟ್ರಾಲಜಿ ಅನ್ನೋದು ಬಹಳ ಫ್ಯಾಸಿನೇಟಿಂಗ್ ಆಗಿರೋ ಜಗತ್ತು. ಇದು ಸೆಲೆಸ್ಟಿಯಲ್ ಬಾಡೀಸ್ ಅಂದರೆ ಸೂರ್ಯ, ಚಂದ್ರ ಮತ್ತು ಬೇರೆ ಗ್ರಹಗಳು ನಮ್ಮ ಜೀವನದಲ್ಲಿ ಹೇಗೆ ಪ್ರಭಾವವನ್ನುಂಟು ಮಾಡುತ್ತವೆ ಅಂತ ತಿಳಿಸ್ಕೊಡೋ ವಿದ್ಯೆ. ಜ್ಯೋತಿಷ್ಯ ಶಾಸ್ತ್ರ ಜನ್ಮಕುಂಡಲಿ ಮೇಲೆ ಆಧಾರವಾದಂಥ ಕಲೆ. ಇನ್ನು ಜನ್ಮಕುಂಡಲಿ ಅಂದರೆ ನೀವು ಹುಟ್ಟಿದಂಥ ಸಮಯ, ಯಾವ ಗ್ರಹಗಳು ಯಾವ ಸ್ಥಾನದಲ್ಲಿವೆ ಅಂತ ತೋರಿಸೋ ಒಂದು ಪಿಕ್ಚರ್. ನೀವು ಇದನ್ನ ಸೆಲೆಸ್ಟಿಯಲ್ ಮ್ಯಾಪ್ ಅಂತಾನು ಕರಿಬಹುದು. ನಿಮ್ಮ ಜನ್ಮ ಕುಂಡಲಿಯಲ್ಲಿ 3 ಮುಖ್ಯ ಅಂಶಗಳನ್ನು ನೋಡಬಹುದು. ಅವು ಯಾವಂದ್ರೆ ಸೂರ್ಯ ರಾಶಿ, ಚಂದ್ರ ರಾಶಿ ಮತ್ತು ಲಗ್ನ. ಸೂರ್ಯ ರಾಶಿಯಿಂದ ನಿಮ್ಮ ವ್ಯಕ್ತಿತ್ವವನ್ನ ತಿಳಿದುಕೊಳ್ಬಹುದು. ಹಾಗೆ ಚಂದ್ರ ರಾಶಿ ನಿಮ್ಮ ಭಾವನೆ ಮತ್ತು ಸ್ವಭಾವದ ಬಗ್ಗೆ ತಿಳಿಸ್ಕೊಡ್ತದೆ. ಆಮೇಲೆ ಲಗ್ನ ನಿಮ್ಮನ್ನ ಇತರರು ಹೇಗೆ ನೋಡ್ತಾರೆ ಅಂತ ತಿಳಿಸ್ಕೊಡ್ತದೆ. ನಿಮಗೆ ಆಲ್ರೆಡಿ ಗೊತ್ತಿರೋ ಹಾಗೆ ಅಸ್ಟ್ರಾಲಜಿ ಒಳಗೆ 12 ರಾಶಿಗಳಿರ್ತವೆ. ಪ್ರತಿಯೊಂದು ರಾಶಿ ವಿಭಿನ್ನ ಗ್ರಹದ ಪ್ರಭಾವದಲ್ಲಿ ಇರ್ತದೆ. ಎಕ್ಸಾಂಪಲ್ ಆಗಿ ಹೇಳಬೇಕಂದ್ರೆ ಟುಡೇ ವಿ ಆರ್ ಟಾಕಿಂಗ್ ಅಬೌಟ್ ಮೇಷರಾಶಿ. ಸೊ ಮೇಷರಾಶಿ ಮಂಗಳ ಗ್ರಹದ ಪ್ರಭಾವದಲ್ಲಿ ಇರ್ತದೆ. ಇನ್ನು ನಮ್ಮ ವೇದಿಕ್ ಅಸ್ಟ್ರಾಲಜಿ, ಇದು ವಿಜ್ಞಾನನ ಅಥವಾ ಪರಂಪರೆನಾ? ಅಕಾರ್ಡಿಂಗ್ ಟು ಮೀ 12 ರಾಶಿಗಳನ್ನು, 27 ನಕ್ಷತ್ರಗಳನ್ನು ಮತ್ತು 9 ಗ್ರಹಗಳನ್ನು ಆಧಾರವಾಗಿಟ್ಟುಕೊಂಡು ಒಬ್ಬ ವ್ಯಕ್ತಿಯ ಭವಿಷ್ಯವನ್ನು ತಿಳಿಯುವ ವಿಜ್ಞಾನ ವೇದಿಕ್ ಅಸ್ಟ್ರಾಲಜಿ. ಅಸ್ಟ್ರಾಲಜಿ ಅಥವಾ ಜ್ಯೋತಿಷ್ಶಾಸ್ತ್ರ ಪ್ರಾರಂಭವಾಗಿದ್ದು ಎಲ್ಲಿಂದ ಅಂತ ನೋಡೋದಾದ್ರೆ, ಇದರ ಬೇರುಗಳು ನಮಗೆ ಮೊದಲು ಸಿಗೋದು ಮೆಸೊಪಟೋಮಿಯಾದಲ್ಲಿ. 4000 ವರ್ಷಗಳ ಹಿಂದೆ ಬೆಬಿಲೋನಿಯನ್ಸ್ ನಕ್ಷತ್ರ ಮಂಡಲದ ಚಲನೆಯನ್ನು ಗಮನಿಸಿ ಭವಿಷ್ಯ ಹೇಳೋದನ್ನ ಶುರು ಮಾಡಿದ್ರು. ಅವರು ಭವಿಷ್ಯ ಹೇಳೋದಕ್ಕೆ 12 ರಾಶಿಗಳನ್ನ ಯೂಸ್ ಮಾಡ್ತಾ ಇದ್ರು. ಇದೇ ಸಿಸ್ಟಮ್ ಅನ್ನ ನಾವು ಇಂದಿಗೂ ನಮ್ಮ ಅಸ್ಟ್ರಾಲಜಿಯಲ್ಲಿ ಬಳಸ್ತಾ ಇದ್ದೀವಿ. ನೆಕ್ಸ್ಟ್ ಈಜಿಪ್ಷಿಯನ್ನರ ಬಗ್ಗೆ ಹೇಳ್ಬೇಕಂದ್ರೆ, ಈಜಿಪ್ಷಿಯನ್ಸ್ ತಮ್ಮ ರಾಜರ ಭವಿಷ್ಯವನ್ನು ನೋಡ್ಲಿಕ್ಕೆ ಜ್ಯೋತಿಷ್ ಶಾಸ್ತ್ರವನ್ನ ಯೂಸ್ ಮಾಡ್ತಾ ಇದ್ರು. ಗ್ರೀಕ್ಸ್ ಬಗ್ಗೆ ಹೇಳ್ಬೇಕಂದ್ರೆ, ಇವರು ಜ್ಯೋತಿಷ್ಯವನ್ನ ಗ್ರಹಶಾಸ್ತ್ರದ ಜೊತೆಗೆ ಜೋಡಣೆ ಮಾಡಿದ್ರು. ಗ್ರೀಕ್ ಜ್ಯೋತಿಷಿ ಆದಂತ ಟೊಲಮಿ ಅವರು ಬರೆದಂತ ಟೆಟ್ರಾಬಿಬ್ಲೋಸ್ ಅನ್ನೋ ಜ್ಯೋತಿಷ್ಯ ಗ್ರಂಥ ಇವತ್ತಿಗೂ ಪಾಶ್ಚಾತ್ಯರ ಜ್ಯೋತಿಷ್ಯದ ಮೂಲ ಗ್ರಂಥ. ಭಾರತದ ಕಡೆ ಬರೋದಾದ್ರೆ, ಭಾರತದಲ್ಲಿ ಜ್ಯೋತಿಷ್ಯ ವೇದಗಳ ಜೊತೆನೆ ಬೆಳ್ಕೊಂಡು ಬಂತು. ವೇದಿಕ್ ಅಸ್ಟ್ರಾಲಜಿಯಲ್ಲಿ ಗ್ರಹಗಳ ಚಲನೆ, ನಕ್ಷತ್ರಗಳ ಪ್ರಭಾವ, ಕುಂಡಲಿ ಪದ್ಧತಿ ಇವೆಲ್ಲ ಮುಖ್ಯವಾದ ಅಂಶಗಳು. ಮಧ್ಯಯುಗದ ಸಂದರ್ಭದಲ್ಲಿ ಅರಬ್ ಜ್ಯೋತಿಷಿಗಳು ಗ್ರೀಕ್ ಜ್ಯೋತಿಷಿಗಳ ಜ್ಯೋತಿಷ್ಯ ಗ್ರಂಥಗಳನ್ನ ಅನುವಾದ ಮಾಡಿದ್ರು ಮತ್ತು ಅದರ ಜೊತೆಗೆ ತಮ್ಮದೇ ಆದಂತ ಹೊಸ ತಂತ್ರಗಳನ್ನು ಕಂಡುಹಿಡಿದ್ರು. ಯುರೋಪ್ ಬಗ್ಗೆ ಹೇಳೋದಾದ್ರೆ, ರಾಜಮನೆತನದವರಿಗೆ ಬಹಳಷ್ಟು ಇಂಪಾರ್ಟೆಂಟ್ ಡಿಸಿಷನ್ ಮೇಕಿಂಗ್ ನಲ್ಲಿ ಸಹಾಯ ಮಾಡಿದಂತ ವಿದ್ಯೆನೇ ಜ್ಯೋತಿಷ್ಯ ವಿದ್ಯೆ. ಇನ್ನು 20ನೇ ಶತಮಾನದೊಳಗ ಜನಪ್ರಿಯ ಮಾಧ್ಯಮಗಳಲ್ಲಿ ನಿಮ್ಮ ದಿನ ಹೀಗಿರುತ್ತೆ ಹಾಗಿರುತ್ತೆ ಅಂತ ಭವಿಷ್ಯ ಹೇಳೋ ಮಟ್ಟಕ್ಕೆ ಜ್ಯೋತಿಷ್ಯ ಬೆಳೀತು. ಇತ್ತೀಚೆಗಂತೂ ಬಹಳಷ್ಟು ಅಸ್ಟ್ರಾಲಜಿ ಆ್ಯಪ್ಸ್ ಆಮೇಲೆ ವೆಬ್ಸೈಟ್ಸ್ಗಳು ಬಹಳಷ್ಟು ಫೇಮಸ್ ಆಗ್ಯಾವ. ಇನ್ನು ನಾವು ನಮ್ಮ ಮೇಷರಾಶಿಗೆ ಬಂದ್ಬಿಡೋಣ. 12 ರಾಶಿಗಳಲ್ಲಿ ಮೊದಲನೇ ರಾಶಿ ಮೇಷರಾಶಿ. ಮೇಷರಾಶಿ ಈಸ್ ರೂಲ್ಡ್ ಬೈ ಪ್ಲಾನೆಟ್ ಮಾರ್ಸ್. ಮಾರ್ಸ್ ಮೀನ್ಸ್ ಮಂಗಳ ಗ್ರಹ, ವಿಚ್ ಈಸ್ ದ ಪ್ಲಾನೆಟ್ ಆಫ್ ಆಕ್ಷನ್ ಆ್ಯಂಡ್ ವಾರ್. As I said, Aries is ruled by planet Mars. Mars andre it is the planet of war. So this gives an intense energy to Aries. ಮತ್ತು ಈ ರಾಶಿ ತುಂಬಾ ಕರೇಜಿಯಸ್ ಅಂಡ್ ಅಗ್ರೆಸಿವ್ ಆಗಿರೋದ್ರಿಂದ ಇದನ್ನ ಅನ್ಸ್ಟಾಪೇಬಲ್ ಫೋರ್ಸ್ ಅಂತ ಕರೀತಾರೆ. ಈ ರಾಶಿ ಅಗ್ನಿ ತತ್ವದ ರಾಶಿ ಮತ್ತು ಕಾರ್ಡಿನಲ್ ಮೊಡಾಲಿಟಿಗೆ ಬಿಲಾಂಗ್ ಆಗಿರೋ ರಾಶಿ. ಕಾರ್ಡಿನಲ್ ಮೊಡಾಲಿಟಿಗೆ ಬಿಲಾಂಗ್ ಆಗಿರೋ ರಾಶಿ ಅಂದರೆ, ಈ ರಾಶಿಯಲ್ಲಿ ಹುಟ್ಟೋ ಜನ they are born leaders.
ಅಕಾರ್ಡಿಂಗ್ ಟು ಗ್ರೀಕ್ ಮೈಥಾಲಜಿ ದೇರ್ ವಾಸ್ ಅ ಕಿಂಗ್ ನೇಮ್ಡ್ ಎಥೆಮಾಸ್. ಈ ಎಥೆಮಾಸ್ ನೆಫೆಲ್ಲ ಅನ್ನೋ ಅಪ್ಸರೆನ ಮದ್ವೆಯಾಗಿದ್ದ. ಇವರಿಬ್ಬರಿಗೂ ಇಬ್ರು ಮಕ್ಕಳಾದ್ಮೇಲೆ ಎಥೆಮಾಸ್ ಇನ್ನೊಬ್ರು ಮದ್ವೆ ಆಗ್ಬೇಕು ಅಂತ ನಿರ್ಣಯ ಮಾಡಿದ. ಬಂದಂತ ಹೊಸ ಹೆಂಡತಿ ಇನ್ನು ಇವಳಿಗೆ ಎಥೆಮಾಸ್ನ ಮೊದಲನೇ ಹೆಂಡತಿ ಮಕ್ಕಳನ್ನ ಕಂಡ್ರೆ ಆಗ್ ಬರ್ತಾ ಇರ್ಲಿಲ್ಲ. ಅದಕ್ಕಾಗಿ ಶಿ ಡಿಸೈಡೆಡ್ ಟು ಗೆಟ್ ರಿಡ್ ಆಫ್ ದೆಮ್. ಆ ಎರಡು ಮಕ್ಕಳನ್ನ ರಕ್ಷಣೆ ಮಾಡೋದಕ್ಕೆ ದೇವತೆಗಳು ಹಾರೋ ಮೇಷವನ್ನ ಸೃಷ್ಟಿ ಮಾಡ್ತಾರೆ. ಈ ಹಾರೋ ಮೇಷವೇ ಮುಂದೆ ಮೇಷರಾಶಿಯಾಗಿ ಬದಲಾಯಿತು. ಮೇಷರಾಶಿಯವರ ಸ್ಟ್ರೆಂತ್ಸ್ ಬಗ್ಗೆ ಹೇಳಬೇಕಂದ್ರೆ ದೇ ಆರ್ ಫಿಯರ್ಲೆಸ್. ಅಂದರೆ ಅವರು ಯಾವುದೇ ರಿಸ್ಕ್ ತಗೊಳ್ಳೋಕ್ಕೂ ಹೆದರೋರಲ್ಲ. ದೇ ಆರ್ ವೆರಿ ಕರೇಜಿಯಸ್. ಅಗ್ನಿ ತತ್ವದ ರಾಶಿಯಾಗಿರೋದ್ರಿಂದ ಇವರಲ್ಲಿ ಪ್ಯಾಷನ್, ಎಂಥೂಸಿಯಾಸಮ್, ಎನರ್ಜಿ ಎಲ್ಲ ಸ್ವಲ್ಪ ಜಾಸ್ತಿನೇ ಆಗಿರುತ್ತೆ. ಏನಾದರೂ ಬೇಕನ್ಸಿದ್ರೆ ಬೇರೆಯವ್ರ ಪರ್ಮಿಷನ್ ತಗೊಳ್ಳೋದಕ್ಕೆ ಅದಕ್ಕೆ ವೆಯ್ಟ್ ಮಾಡೋದಿಲ್ಲ. ದೇ ಗೋ ಆಫ್ಟರ್ ಇಟ್. ಇವರ ಇನ್ನೊಂದು ಒಳ್ಳೆ ಗುಣ ಏನಂದರೆ ಇವರು ಎಷ್ಟು ಬೇಗ ಸಿಟ್ಟಿಗೆ ಎತ್ತಾರೋ ಅಷ್ಟೇ ಬೇಗ ಅದನ್ನ ನೆನಪು ಕೂಡ ಹಾಕ್ತಾರೆ. ಆಮೇಲೆ ಇವರು ಭಾಳ ಆಪ್ಟಿಮಿಸ್ಟಿಕ್ ಆಗಿರ್ತಾರೆ. ಎಂಥ ಪ್ರಾಬ್ಲಮ್ ಇದ್ದರೂ ತಮ್ಮ ಹೋಪ್ಸನ್ನು ಕಳೆದುಕೊಳ್ಳೋದಿಲ್ಲ. ಹೊರಗಿನಿಂದ ಎಷ್ಟೇ ಒರಟಾಗಿ ಟಫ್ ಆಗಿ ಕಂಡ್ರೂ ದೇ ಕೇರ್ ಅಬೌಟ್ ದೇರ್ ಲವ್ಡ್ ಒನ್ಸ್. ಇನ್ನಿವರ ವೀಕ್ನೆಸ್ ಬಗ್ಗೆ ಹೇಳಬೇಕಂದ್ರೆ ಇವರಿಗೆ ಎಲ್ಲ ಕಡೆ ಎಕ್ಸೈಟ್ಮೆಂಟ್ ಬೇಕು. ರೂಟೀನ್ ಆಗಿರೋ ವರ್ಕಲ್ಲಿ ಅಥವಾ ಸ್ಲೋ ಪೇಸ್ ವರ್ಕ್ಗಳಲ್ಲಿ ಇವರು ಎಂಜಾಯ್ ಮಾಡೋದಿಲ್ಲ. ಆಮೇಲೆ ಇವರಿಗೆ ಹಠ ಭಾಳ. ಅಯ್ಯೋ ಯಾರಾದರೂ ಹಾಳಾಗಿ ಹೋಗಲಿ, ನಾನು ಗೆಲ್ಬೇಕಷ್ಟೆ ಅನ್ನೋ ಆ್ಯಟಿಟ್ಯೂಡ್. ಇವರಲ್ಲಿ ಪೇಷನ್ಸ್ ತುಂಬ ಕಮ್ಮಿ. ಮೇಷರಾಶಿಯವರು ತುಂಬ ಇಂಪಲ್ಸಿವ್. ಅಂದರೆ ಏನಾದರೂ ಮಾಡೋಕ್ಕಿಂತ ಅದರ ಮುಂಚೆ ವಿಚಾರ ಮಾಡೋದಿಲ್ಲ. ಇದು ಸರಿನೋ ತಪ್ಪೋ ಇನ್ನೂ ವಿಚಾರ ಮಾಡೋದಿಲ್ಲ. ಮಾಡಬೇಕು ಅನಿಸಿದ್ರೆ ಮಾಡಿಬಿಡ್ತಾರೆ. ಇವರು ತುಂಬ ಕಾನ್ಫಿಡೆಂಟ್ ಆಗಿರೋದ್ರಿಂದ ಇವ್ರ ಕಾನ್ಫಿಡೆನ್ಸು ಒಮ್ಮೊಮ್ಮೆ ನಮಗೆ ಡಾಮಿನೇಟಿಂಗ್ ಆಗಿ ಅಥವಾ ಇವರು ತುಂಬ ಆರೋಗ್ಯಂಟಾಗಿ ಕಾಣೋ ಚಾನ್ಸಸ್ ಭಾಳ ಇರ್ತಾರೆ. ಇನ್ನು 2025ರಲ್ಲಿ ಇವ್ರ ಕರಿಯರ್ ಬಗ್ಗೆ ಹೇಳಬೇಕಂದ್ರೆ ಮಾರ್ಚ್ವರೆಗೂ ಎಲ್ಲ ಇವ್ರ ಪ್ರಕಾರನೇ ನಡೆಯುತ್ತೆ. ಎಲ್ಲ ಸರಳವಾಗಿರುತ್ತೆ ಆ್ಯಂಡ್ ಎವ್ರಿಥಿಂಗ್ ವಿಲ್ ಬಿ ಫೇವರೇಬಲ್ ಟು ದೆಮ್. ಆಫ್ಟರ್ ಮಾರ್ಚ್ ಸ್ವಲ್ಪ ಡಿಫಿಕಲ್ಟೀಸ್ ಬರ್ಬೋದು, ಬಟ್ ಡಿಸ್ಪೈಟ್ ಆಫ್ ದೋಸ್ ಡಿಫಿಕಲ್ಟೀಸ್ ಆಫ್ಟರ್ ಮೇ ಎವ್ರಿಥಿಂಗ್ ವಿಲ್ ಬಿ ಫೈನ್. ಗುರು 2ನೇ ಮನೆಯಲ್ಲಿರೋದ್ರಿಂದ ಫೈನಾನ್ಸಿಯಲಿ ದಿಸ್ ಇಯರ್ ತುಂಬ ಚೆನ್ನಾಗಿರುತ್ತೆ. ಮೇ ಆದಮೇಲೆ ಗುರು 2ನೇ ಮನೆಯಿಂದ 3ನೇ ಮನೆಗೆ ಪ್ರವೇಶವನ್ನು ಮಾಡ್ತಾನೆ. ಬಟ್ ಸ್ಟಿಲ್ ನಿಮ್ಮ ಫೈನಾನ್ಸಿಯಲ್ ಸಿಚುವೇಷನಲ್ಲಿ ಇದು ಅಷ್ಟೊಂದು ಡಿಫ್ರೆನ್ಸನ್ನು ಉಂಟು ಮಾಡೋದಿಲ್ಲ. ಇನ್ನು ಹೆಲ್ತ್ ನೋಡಬೇಕಂದ್ರೆ ಈ ವರ್ಷ ಸ್ವಲ್ಪ ಕಷ್ಟಗಳು ಬರ್ಬೋದು. ಮಾರ್ಚ್ ಆದಮೇಲೆ ಶನಿ ಗ್ರಹ 11ನೇ ಮನೆಯಿಂದ 12ನೇ ಮನೆಗೆ ಮೂವ್ ಆಗುತ್ತೆ. ಇವಾಗ 7.5 ಮೇಷರಾಶಿಯವರಿಗೆ ಪ್ರಾರಂಭವಾಗುತ್ತೆ. ಈ ಸಂದರ್ಭದಲ್ಲಿ ಸ್ವಲ್ಪ ಹೆಲ್ತ್ ಕಡೆ ಜಾಸ್ತಿ ಗಮನ ಕೊಡೋದು, ಜಾಸ್ತಿ ಕೇರ್ ತಗೊಳ್ಳೋದು ಒಳ್ಳೆಯದು. ಯಾವಾಗಲೂ ಸ್ಟ್ರೆಸ್ ಫ್ರೀ ಆಗಿರೋದಕ್ಕೆ ಪ್ರಯತ್ನ ಪಡಿ ಆ್ಯಂಡ್ ಟ್ರೈ ಟು ಗೆಟ್ ಸಫಿಸಿಯೆಂಟ್ ಸ್ಲೀಪ್. ಇದರಿಂದ ನೀವು ನಿಮ್ಮ ಗುಡ್ ಹೆಲ್ತ್ನ ಮೇಂಟೈನ್ ಮಾಡ್ಕೋಬೋದು. ಪ್ರೀತಿ, ಮದುವೆ ಆ್ಯಂಡ್ ರಿಲೇಷನ್ಶಿಪ್ಸ್ ಬಗ್ಗೆ ಹೇಳಬೇಕಂದ್ರೆ ಈ ವರ್ಷ ತುಂಬ ಒಳ್ಳೆಯದಾಗಿಯೂ ಇರೋದಿಲ್ಲ ಅಥವಾ ಕೆಟ್ಟದಾಗಿಯೂ ಇರೋದಿಲ್ಲ. ಆಫ್ಟರ್ ಮೇ ಕೇತುವಿನ ಇನ್ಫ್ಲೂಯೆನ್ಸಿಂದ ಪಾರ್ಟ್ನರ್ಸ್ ನಡುವೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಉಂಟಾಗ್ಬೋದು. ಇಂಥ ಸಂದರ್ಭದಲ್ಲಿ ನೀವು ನಿಮ್ಮ ಪಾರ್ಟ್ನರ್ ಮೇಲೆ ವಿಶ್ವಾಸವನ್ನು ಮಾಡೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ದುರ್ಗಾದೇವಿಯನ್ನು ಪೂಜಿಸೋದ್ರಿಂದ ಈ ವರ್ಷ ನಿಮಗೆ ಎಲ್ಲ ಒಳ್ಳೆಯದಾಗುತ್ತೆ. ಫೇಮಸ್ ಪರ್ಸನಾಲಿಟೀಸ್ ವಿತ್ ಏರೀಸ್ ಆ್ಯಸ್ ದೇರ್ ಝೋಡಿಯಾಕ್ ಸೈನ್ ಯಾರು ಅಂತ ಹೇಳೋದಾದರೆ ಹಿಸ್ಟಾರಿಕಲಿ ಹೇಳಬೇಕಂದ್ರೆ ಲಿಯೋನಾರ್ಡೋ ದಾ ವಿನ್ಸಿ, ಆಮೇಲೆ ಚಾರ್ಲಿ ಚಾಪ್ಲಿನ್ ಕೂಡ ಮೇಷರಾಶಿಗೆ ಸೇರಿದವರು.
ಸಿಖ್ ಪಂಥವನ್ನು ಪ್ರಾರಂಭ ಮಾಡಿದಂಥ ಗುರು ನಾನಕ್ ದೇವ್ ಅವರು ಕೂಡ ಮೇಷರಾಶಿಗೆ ಸೇರಿದವರು. ಆಕ್ಟರ್ಸ್ ಬಗ್ಗೆ ಹೇಳಬೇಕಂದ್ರೆ ಅಜಯ್ ದೇವ್ಗನ್, ಕಂಗನಾ ರನೌತ್, ಜಯಾ ಬಚ್ಚನ್, ಪರ್ವಿನ್ ಬಾಬಿ, ಅರ್ಷದ್ ವಾರ್ಸಿ ಇವರೆಲ್ಲ ಮೇಷರಾಶಿಗೆ ಸೇರಿದವರು. ಅಷ್ಟೇ ಯಾಕೆ, ನಮ್ಮ ಇಂಡಿಯನ್ ಲೆಜಿಸ್ಲೇಷನನ್ನು ಬದಲಾಯಿಸಿದ BR ಅಂಬೇಡ್ಕರ್ ಅವರು ಕೂಡ ಮೇಷರಾಶಿಯವರೇ. ನಮ್ಮ ಕನ್ನಡದ ನೆಚ್ಚಿನ ಸೂಪರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರು ಕೂಡ ಏರೀಸ್ ಆಗಿದ್ದರು. ಅಸ್ಟ್ರಾಲಜಿ ಪ್ರಕಾರ ಈ ವರ್ಷ ಹೇಗಾದರೂ ಇರಲಿ, ನೀವು ನಿಮ್ಮ ಕರ್ಮಗಳಲ್ಲಿ ವಿಶ್ವಾಸವನ್ನು ಮಾಡಿ. ಯು ಬಿಲೀವ್ ಇನ್ ಯುವರ್ ಕರ್ಮಾಸ್ ಆ್ಯಂಡ್ ಯುವರ್ ಸೆಲ್ಫ್. ಎವ್ರಿಥಿಂಗ್ ವಿಲ್ ಬಿ ಫೈನ್. ಇಫ್ ಯು ಲೈಕ್ ದಿಸ್ ವಿಡಿಯೋ, then please like, share and subscribe. Ciao. Bye.